Hi friends, welcome to Damayanthisvegrecipes. ದಿಢೀರಾಗಿ ಚಕ್ಲಿ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಬ್ಬ ಹರಿದಿನಗಳಲ್ಲಿ ಮಾಡ್ಕೋಬಹುದು. ಹಾಗೇನೆ ಸಡನ್ ಆಗಿ ಕೆಲಸ ಇದ್ದಾಗ ಈ ರೀತಿಯಾಗಿ ದಿಢೀರಂತ ಚಕ್ಲಿನ ಮಾಡ್ಕೋಬಹುದು. ಈ ಚಕ್ಲಿ ರೆಸಿಪಿನ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಅಂತ ರೆಸಿಪಿ ನೋಡ್ಕೊಬರೋಣ ಬನ್ನಿ. 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ, ಅರ್ಧ ಕಪ್ಪು ಕಡಲೆ ಹಿಟ್ಟು, ಓಂ ಕಾಳು ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಹಿಂಗು 1/4 ಟೀ ಸ್ಪೂನ್, ಹಚ್ಕಾರದ ಪುಡಿ 1 ಟೀ ಸ್ಪೂನ್, ಉಪ್ಪು 1 ಟೀ ಸ್ಪೂನ್, ಅರಿಶಿನ ಪುಡಿ 1/4 ಟೀ ಸ್ಪೂನ್. ಇವನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಸ್ಪೂನಿನಿಂದ ಈ ರೀತಿಯಾಗಿ ಎಲ್ಲ ಪುಡಿ ಎಲ್ಲ ಮಿಕ್ಸ್ ಆಗಬೇಕು. ಹಾಗಾಗಿ ಒಂದ್ಸತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಗಂಟುಗಳಿದ್ರೆ ಕೈಯಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಕಡಲೆ ಹಿಟ್ಟಲ್ಲಿ ಗಂಟುಗಳಿರ್ತವೆ, ಅದನ್ನ ಈ ರೀತಿ ಪ್ರೆಸ್ ಮಾಡಿ ಪುಡಿ ಮಾಡ್ಕೊಳ್ಳಿ. ಈಗ ಕಾಯಿಸಿಟ್ಟಿರ್ತಕ್ಕಂತಹ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಬಿಸಿ ಎಣ್ಣೆನೇ ಹಾಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಕಾಯಿಸಿ ಇಟ್ಕೋಬೇಕು. 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಸ್ಪೂನಲ್ಲಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕೈಯಿಂದಲೇ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟೆಲ್ಲ ಎಣ್ಣೆಯಲ್ಲಿ ಹಿಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಹಿಡಿದು ಇರಬೇಕು. ಆವಾಗ ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ಇವಾಗ ಕಾಯಿಸಿ ಬಿಸಿ ಮಾಡಿ ಇಟ್ಟಿರ್ತಕ್ಕಂತಹ ನೀರನ್ನು ಹಾಕೋತಾ ಇದ್ದೀನಿ. ಇಲ್ಲೂ ಅಷ್ಟೇ ಬಿಸಿ ನೀರನ್ನು ನಾನಿಲ್ಲಿ ಹಾಕೋತಾ ಇರೋದು. ನೀರು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕೋಬೇಕು. ನೋಡಿ, ಸ್ವಲ್ಪ ಹಾಕೊಂಡು ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನೀರು ಬೇಕು, ಹಾಕೋತಾ ಇದ್ದೀನಿ. ಈ ಹಿಟ್ಟು ಚಕ್ಲಿಗೆ ಕಲಿಸ್ಕೋಬೇಕಾದ್ರೆ ಎಣ್ಣೆ ಮತ್ತು ನೀರು ಇವೆರಡು ಸ್ವಲ್ಪ, ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ನೀರು ತುಂಬಾ ಜಾಸ್ತಿ ಹಾಕೊಂಡ್ರೆ ಹಿಟ್ಟು ನೀರಾದರೆ ಚೆನ್ನಾಗಿರಲ್ಲ. ಇವಾಗ ಕಲಸಾಗಿದೆ. ಇದನ್ನ ನಾನಿವಾಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನೆನೆಯೋಕ್ಕೆ ಇಡಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ಒಂದ್ಸತಿ ಕಲಿಸ್ಕೊಬಿಡಿ. ಅರ್ಧ ಗಂಟೆಗಳ ಕಾಲ ತಟ್ಟೆ ಮುಚ್ಚಿ ಇಡ್ತಾ ಇದ್ದೀನಿ. ಈಗ ಅರ್ಧ ಗಂಟೆ ಆಗಿದೆ ನೋಡಿ. ಇಲ್ಲಿ ಈಗ ಹಿಟ್ಟು ಕರೆಕ್ಟಾಗಿ ಬಂದಿಲ್ಲ ಅಂದರೆ ಇಲ್ಲಿ ಗೊತ್ತಾಗೋಗುತ್ತೆ. ನೋಡಿ, ಇಲ್ಲಿ ಒಡ್ಕೊಡಕ್ಕಾಗಿದ್ರೆ ಇದೀಗ ಆಲ್ರೆಡಿ ಒಡ್ಕೊಡಕ್ಕಾಗಿದೆ, ಉಡಿ ಆಗಿದೆ ನೋಡಿ. ಇನ್ನೂ ಎಣ್ಣೆ ಸ್ವಲ್ಪ ಬೇಕು. ಹಾಗಾಗಿ ನೋಡಿ, ಇಲ್ಲಿ ಹಿಂಗೆ ಪ್ರೆಸ್ ಮಾಡಿದಾಗ ಲೈನ್ಸ್ಗಳು ಬರ್ತಾ ಇದ್ದಾವೆ. ಸೊ ಈ ಥರ ಲೈನ್ಸ್ ಬಂದರೆ ನೀವೇನು ಮಾಡಬೇಕು, ಮತ್ತೆ ಎಣ್ಣೆಯನ್ನು ಸ್ವಲ್ಪ ಕಾಯಿಸ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಮತ್ತೆ ಒಂದ್ಸತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಓಕೆ, ಇವಾಗ ಕಲಿಸ್ಕೊಂಡಾಗಿದೆ ನೋಡಿ. ಕಲಿಸ್ಕೊಂಡ್ಮೇಲೆ ಹಿಟ್ಟು ಇಷ್ಟು ಸಾಫ್ಟಾಗಿರುತ್ತೆ ನೋಡಿ. ಪ್ರೆಸ್ ಮಾಡಿದಾಗ ಈ ರೀತಿಯಾಗಿರಬೇಕು. ಇಲ್ಲೆಲ್ಲೂ ಲೈನ್ಸ್ಗಳು ಬರ್ತಾ ಇಲ್ಲ ನೋಡಿ. ಮತ್ತೆ ಕ್ರ್ಯಾಕ್ಸ್ಗಳಿದ್ರೆ ಹಿಟ್ಟಲ್ಲಿ ನೀವು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ಪ್ಲಾಸ್ಟಿಕ್ ವೈಟ್ ಟ್ರಾನ್ಸ್ಪರೆಂಟ್ ಶೀಟ್ ಆದರೂ ಆಗುತ್ತೆ, ಇಲ್ಲಾಂದರೆ ಪಾರ್ಚ್ಮೆಂಟ್ ಪೇಪರ್ ಇದ್ದರೂ ಆಗುತ್ತೆ, ಬಟರ್ ಪೇಪರ್ ಇದ್ದರೂ ನಡೆಯುತ್ತೆ. ಇದನ್ನ ಕೆಳಗಡೆಗೆ ಹಾಸ್ಕೊಬಿಡಿ. ಹಾಸ್ಕೊಂಡ ನಂತರ ಈ ರೀತಿಯಾಗಿ ಒಂದು ಸ್ವಲ್ಪ ಅರ್ಧ ಭಾಗದಷ್ಟು ಕಣಕನ್ನು ತಗೊಂಡು ಈ ರೀತಿಯಾಗಿ ಸಾಫ್ಟ್ ಮಾಡಿಕೊಂಡು ನಂತರ ಚಕ್ಲಿ ಹುರುಳಿದೆ ಅಲ್ವಾ,
ಅದಕ್ಕೆ ಹಾಕೋಬೇಕು. ಈ ರೀತಿಯಾಗಿ ಸಿಂಗಲ್ ಹೋಲ್ ಇರತಕ್ಕಂತಹ ಸ್ಟಾರ್ ಥರದ ಹೋಲನ್ನು ಇರ್ತಕ್ಕಂಥದ್ದನ್ನ ಹಾಕ್ಕೊಂಡು ಈ ಚಕ್ಲಿ ಹುರುಳಿಗೆ ಸ್ವಲ್ಪ ನೀರಲ್ಲಿ ತೊಳೆದು ಇಟ್ಕೋಬೇಕು. ನಂತರ ನೀವು ಹಾಕೋಬೇಕು. ಆವಾಗ ಹುರುಳಲ್ಲಿ ಚಕ್ಲಿನ ಪ್ರೆಸ್ ಮಾಡಬೇಕಾದ್ರೆ ಸಾಫ್ಟಾಗಿ ಬರುತ್ತೆ, ಇಲ್ಲಿ ಕಟ್ಟಾಗಲ್ಲ. ಓಕೆ, ಇವಾಗ ಮೆತ್ತಿಗೆ ಈ ರೀತಿಯಾಗಿ ರೌಂಡ್ಗೆ ಪ್ರೆಸ್ ಮಾಡ್ತಾ ಬನ್ನಿ. ಸ್ಪೈರಲ್ ಶೇಪಲ್ಲಿ ಇದನ್ನ ಈ ರೀತಿಯಾಗಿ ನಿಧಾನಕ್ಕೆ ಪ್ರೆಸ್ ಮಾಡಿ ಈ ಥರ ಬೆರಳಲ್ಲಿ ಫಸ್ಟ್ ಟೈಮ್ ಅಭ್ಯಾಸ ಇಲ್ದಿರೋರು ಈ ರೀತಿಯಾಗಿ ಮಾಡ್ಕೋಬೋದು. ಪ್ರಾಕ್ಟೀಸ್ ಇದ್ರೆ ಸಡನ್ ಆಗಿ ಒಂದೇ ರೌಂಡಲ್ಲಿ ಬರುತ್ತೆ. ಈ ರೀತಿಯಾಗಿ ಹಾಳೆಗಳ ಮೇಲೆ ಎಲ್ಲ ಚಕ್ಲಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ನೀವೇನು ಮಾಡಬೇಕು, ಒಂದು ವೈಟ್ ಬಟ್ಟೆಯಲ್ಲಿ ಮುಚ್ಚಿಡಿ, ಇಲ್ಲಾಂದರೆ ಡ್ರೈ ಆಗೋದ್ರೆ ಎಣ್ಣೆಲಿ ಹಾಕತ್ತಿಗೆ ಪುಡಿ ಪುಡಿ ಆಗುತ್ತೆ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಚಕ್ಲಿ ಮಾಡೋಕ್ಕೆ ಮುಂಚೆ 5-10 ನಿಮಿಷಕ್ಕೆ ಮುಂಚೆ ನೀವು ಈ ರೀತಿಯಾಗಿ ಸಿಮ್ಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸಿ ಇಟ್ಕೊಂಡಿರಬೇಕು. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾನು ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ಸ್ವಲ್ಪನೇ ಬಿಡ್ತಾ ಇದ್ದೀನಿ. ಯಾಕಂದರೆ ಸ್ಪೈರಲ್ ಶೇಪಲ್ಲಿ ಇರೋದ್ರಿಂದ ಕೈಯಲ್ಲಿ ಎತ್ತಿದ್ರೆ ಮುರಿದೋಗುತ್ತೆ, ಕೈಯಲ್ಲಿ ತೆಗಿಬೋದು. ಈಸಿ ಆಗಲಿ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಾಡಿದಾಗ ಸುಲಭವಾಗಿ ಎಣ್ಣೆ ಕಾದಿರೋದ್ರಿಂದ ಎಣ್ಣೆಯಲ್ಲಿ ಅದೇ ಜಾರ್ಕೊಂಡು ಎಣ್ಣೆಯಲ್ಲಿ ಬೀಳುತ್ತೆ. ಓಕೆ, ಸ್ವಲ್ಪ ಹೊತ್ತು ಇದು ಮೀಡಿಯಮ್ ಹುರಿಯಲ್ಲಿ ಇದನ್ನ ಸ್ಟವನ್ನು ಇಟ್ಕೊಂಡು ಕಾಯಿಸ್ಕೋಬೇಕು. ಎರಡೂ ಕಡೆನೂ ಈ ರೀತಿಯಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಇದನ್ನ ಬೇಯಿಸ್ಕೊಂಡ ನಂತರ ನೋಡಿ ಈ ಕಲರ್ ಬಂದಾಗ ತೆಗೆದು ಬಿಡಬೇಕು. ಒಂದು ಕಂದು ಬಣ್ಣ ಬಂದಾಗ ತೆಗೆದುಬಿಡಿ. ತುಂಬಾ ಬಿಟ್ಟರೆ ಗಟ್ಟಿ ಆಗುತ್ತೆ. ಓಕೆ, ಇದೀಗ ರೆಡಿ ಆಗಿದೆ ಚಕ್ಲಿ. ಸುಲಭವಾಗಿ ದಿಢೀರಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಉಳಿದಿರುವ ಚಕ್ಲಿ ರೆಡಿ ಮಾಡಿರೋದನ್ನ ಇದೇ ರೀತಿಯಾಗಿ ನೋಡಿ ಸ್ಪೂನಲ್ಲಿ ಈ ರೀತಿಯಾಗಿ ಮೆತ್ತಗೆ ಬಿಡ್ತಾ ಇದ್ದೀನಿ. ತುಂಬಾ ಸಿಂಪಲ್, ಹಾಗೆ ಮನೆಯಲ್ಲೇ ಇರ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ನ ದಿಢೀರ್ ಅಂತ ಚಕ್ಲಿಯನ್ನು ಮಾಡೋ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು ಈ ಚಕ್ಲಿ ರೆಸಿಪಿ ಅಂತ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ಹಬ್ಬಗಳು ಬಂದಾಗ ಸಡನ್ನಾಗಿ ಈ ರೀತಿಯಾಗಿ ನೀವು ಮಾಡ್ಕೋಬೋದು. ನೀವು ಕೂಡ ಈ ರೀತಿಯಾದ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಇನ್ನು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂತಹ ಟೇಸ್ಟಿ ಆಗಿರ್ತಕ್ಕಂತಹ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.